ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಯ ಪ್ರಸ್ತಾವನೆಗೆ ರಾಜ್ಯಪಾಲರು ಅಂಕಿತ ಹಾಕಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಮೇ 15ರಿಂದ 2ನೇ ಹಂತದ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ನಿರ್ಧರಿಸಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ತಿಳಿಸಿದ್ದಾರೆ. ಈ ಕುರಿತು ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟಗಾರರು, ದಶಕಗಳ ಹೋರಾಟದ ಫಲವಾಗಿ ಕಾಂಗ್ರೆಸ್ ಸರ್ಕಾರವು ಪ್ರತ್ಯೇಕ ಪಾಲಿಕೆ ರಚನೆಗೆ ಕ್ಯಾಬಿನೆಟ್ ಅನುಮೋದನೆ ನೀಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲು ಈಗಾಗಲೇ 10 ತಿಂಗಳು ಕಳೆದಿವೆ. ಆದರೆ ರಾಜ್ಯಪಾಲರು ಸ್ಥಳೀಯ ಸಂಸದರ ಒತ್ತಡಕ್ಕೆ ಮಣಿದು ಕಡತವನ್ನ ಬಾಕಿ ಉಳಿಸಿಕೊಂಡಿರುವುದು ಧಾರವಾಡದ ಜನತೆಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಹೋರಾಟದ ಪ್ರಮುಖಾಂಶಗಳು ಈ ರೀತಿಯಾಗಿದ್ದು, ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇನ್ನು ಸತ್ಯಾಗ್ರಹದ ಆರಂಭ 15/5/2026ರಿಂದ 2ನೇ ಹಂತದ ತೀವ್ರ ಸ್ವರೂಪದ ಸತ್ಯಾಗ್ರಹ ಆರಂಭವಾಗಲಿದೆ. ಹೋರಾಟಕ್ಕೆ ಅಡ್ಡಗಾಲು ಹಾಕುತ್ತಿರುವ ಜನಪ್ರತಿನಿಧಿಗಳ ಮನೆ ಮುಂದೆ ನಿರಂತರ ಧರಣಿ ನಡೆಸಲು ನಿರ್ಧರಿಸಲಾಗಿದೆ. ಧಾರವಾಡದ ಅಭಿವೃದ್ಧಿಗಾಗಿ ಎಲ್ಲಾ ಸಂಘಟನೆಗಳು, ಸಾರ್ವಜನಿಕರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಧಾರವಾಡದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಈ ನ್ಯಾಯಸಮ್ಮತ ಹೋರಾಟಕ್ಕೆ ಮಾಧ್ಯಮಗಳು, ಸಾರ್ವಜನಿಕರು ಹೆಚ್ಚಿನ ಬೆಂಬಲ ನೀಡುವಂತೆ ವೇದಿಕೆ ಮುಖಂಡರು ವಿನಂತಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಈರಣ್ಣ ಮತ್ತಿಕಟ್ಟಿ, ಮಹದೇವ ಹೊರಟ್ಟಿ, ವೆಂಕಟೇಶ್ ಮಾಚಿಕನೂರು, ಪ್ರಕಾಶ್ ಖಾಟ್ಗೆ, ಅರವಿಂದ್ ಏಗನಗೌಡರ್, ಬಸವರಾಜ್ ಜಾಧವ್ ಹಾಗೂ ಈಶ್ವರ್ ಶಿವಳ್ಳಿ ಉಪಸ್ಥಿತರಿದ್ದರು. ಸತ್ಯಾಗ್ರಹವನ್ನ ಪಾಲಿಕೆಯ ಮುಂದೆ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಮಾಡ್ತಾರೆ. ಹಾಗೆ ತಾವು ಕೇಳಬಹುದು ಎಲ್ಲಿವರೆಗೆ ಅಂತೇಳಿ. ಇದು ಗುರಿ ಮುಟ್ಟುವವರೆಗೆ, ಅಂದ್ರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೆ ಈ ಸತ್ಯಾಗ್ರಹವನ್ನ ಕೈಬಿಡುವ ಪ್ರಶ್ನೆ ಇಲ್ಲ. ಇದು ಎಲ್ಲರೂ ಕೂಡಿ ಸರ್ವಾನುಮತದಿಂದ, ಎಲ್ಲ ಪಕ್ಷಗಳು ಅಷ್ಟೇ ಅಲ್ಲ, ಸಂಘ ಸಂಸ್ಥೆಗಳು ಅಷ್ಟೇ ಅಲ್ಲ, ಯುವಕರು, ರೈತ ಸಂಘಟನೆಯವರು ಎಲ್ಲರೂ ಕೂಡಿ ತೀರ್ಮಾನಗಳನ್ನು ನಿನ್ನೆ ಮಾತಾಡಿದ್ದೇವೆ. ವಿದ್ಯಾರ್ಥಿಗಳು, ಯುವಕರು, ಯುವ ಮಿತ್ರರು, ಮಹಿಳಾ ಮಂಡಳಗಳು ಎಲ್ಲರೂ ಕೂಡಿ ತೀರ್ಮಾನವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಈಗಾಗಲೇ ನಾವು ಪತ್ರ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಪತ್ರವನ್ನು ಕಳಿಸಿದ್ದೇವೆ. 3 ದಿನದಲ್ಲಿ ತಾವು ನಮಗೆ ಚರ್ಚೆ ಮಾಡಲು ಅವಕಾಶವನ್ನು ಕೊಡಿ, ಇಲ್ಲದೆ ಹೋದ್ರೆ ಅಂತಿಮ ಅಧಿಸೂಚನೆಗೆ ತಾವು ಸಹಿ ಹಾಕಿ ಅಂತೇಳಿ ಜಿಲ್ಲಾಧಿಕಾರಿಗಳ 6ನೇ ತಾರೀಕು ಮುಖಾಂತರ ಹೋದರೂ ಸಹ, ಪತ್ರ ಹೋದರೂ ಸಹ ಇಲ್ಲಿಯವರೆಗೆ ಬಂದಿಲ್ಲ. ಅದಕ್ಕೆ ಹೋರಾಟ ಮಾಡುವುದು ನಿರ್ಧಾರವನ್ನ, ಸತ್ಯಾಗ್ರಹ ಮಾಡುವುದು ನಿರ್ಧಾರವನ್ನ ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. ನಿನ್ನೆ ಒಂದು ಸಂತೋಷದ ವಿಷಯ ಅನ್ಬಹುದು. ನಿನ್ನೆ ಆಕಸ್ಮಿಕವಾಗಿ ಇಲ್ಲಿ ಜಿಲ್ಲಾ ಸಚಿವರು ಆಗಮಿಸಿದ್ರು. ಎಲ್ಲರೂ ಸಹ ಅವರು ನಾವು ಮಾತನಾಡಿದಾಗ, ಇಲ್ಲ ಹೋರಾಟಗಾರರು ಎಲ್ಲ ಬರೀ ಇಲ್ಲಿ ಕೂಡ ಚರ್ಚೆ ಮಾಡೋಣ ಅಂದ್ರು. ಇಲ್ಲಿ ಸುದೀರ್ಘವಾಗಿ ನಿನ್ನೆ ಚರ್ಚೆ ಆಗಿದ್ದು ತಮ್ಮ ಗಮನದಲ್ಲೇ ಪತ್ರಿಕೆಯಲ್ಲಿ ಇವತ್ತೆಲ್ಲ ಬಂದು ಹೋಗ್ಬಿಟ್ಟಿದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ಕಾರ ನಿರ್ಧಾರ ಮಾಡಿದೆ, ರಾಜ್ಯಪಾಲರಿಗೆ ನೀವು ಪತ್ರವನ್ನ ಕೊಟ್ಟಿದ್ರಿ, ನನಗೂ ಸಹ ಕಾಪಿ ಹಾಕಿದ್ರಿ, ಆ ಕಾರಣಕ್ಕೆ ಕೂಡಲೇ ಸಚಿವ ಸಂಪುಟದಲ್ಲಿ ಇದನ್ನು ಮತ್ತೊಮ್ಮೆ ಚರ್ಚೆ ಮಾಡಿ, ಏನು ಗೌರವಾನ್ವಿತ ರಾಜ್ಯಪಾಲರು ಅನುಮೋದನೆ ಕೊಡ್ಲಿಕ್ಕೆ ನಾವು ಮತ್ತೊಮ್ಮೆ ಅವ್ರನ್ನ ಭೇಟಿ ಆಗ್ತೀವಿ. ಅಷ್ಟೇ ಅಲ್ಲ, ನೀವು ಪತ್ರವನ್ನು ಕೊಟ್ಟರು ಸಹ ಚರ್ಚೆಗೆ ಕರೆದಿಲ್ಲ, ಆದರೂ ಸಹ ಅವ್ರೂ ಸಹ ಕರೆದು ಮಾತನಾಡಿ ಅಂತೇಳಿ ಹೇಳ್ತೀವಿ ಅಂದ್ರು. ಅವಾಗ ಇನ್ನೊಂದು ವಿಷಯವನ್ನು ನಾವು ಹೋರಾಟಗಾರರು ಎಲ್ಲರೂ ಹೇಳಿದ್ವಿ. ಆಯ್ತು, ಇದು ಪಕ್ಷಾತೀತವಾಗಿ ಸರ್ವಾನುಮತದ ನಿರ್ಣಯ ಆಗಿ ಅನುಮೋದನೆ, ಅಂತಿಮ ಅನುಮೋದನೆಗೆ ರಾಜ್ಯಪಾಲರ ಹತ್ರ ಇದೆ. ಈಗ ಇನ್ನೊಂದು ನಿರ್ಣಯ ಆಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಇನ್ನೊಂದು ನಿರ್ಣಯ ಆದಮೇಲೆ, ಅದೇ ವಿಷಯದ ಮೇಲೆ ಆದಾಗ ನಾವು ಅವರಿಗೆ ಕಾನೂನಲ್ಲಿ, ಈ KMC ಆಕ್ಟ್ ನಲ್ಲಿ ಇರುವ ಕೆಲವು ವಿಷಯಗಳನ್ನು ಹೇಳಿದ್ವಿ. ಈಗ ದಿಸ್ ಕಾರ್ಪೊರೇಷನ್ ಇಸ್ ಎ ರೆಕಮೆಂಡರಿ ಅಥಾರಿಟಿ. ಇಲ್ಲಿ ಅವರು ರೆಕಮೆಂಡ್ ಮಾಡಬಹುದು, ಅಂತಿಮ ತೀರ್ಮಾನ ಸರ್ಕಾರದ್ದು. ಸೊ ಅಂತಿಮ ತೀರ್ಮಾನ ಸರ್ಕಾರದ್ದು ಅಂದಮೇಲೆ ವ್ಯತಿರಿಕ್ತವಾಗಿ ಇದಕ್ಕೆ ವಿರೋಧವಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಧಾರವಾಡಕ್ಕೆ ಆಗುವುದನ್ನು ವ್ಯತಿರಿಕ್ತವಾಗಿ ರೆಸಲ್ಯೂಷನ್ ಮಾಡಿದರೆ ಅದು ಸರ್ವಾನುಮತದ ನಿರ್ಣಯ ಅಲ್ಲ. ಅಷ್ಟೇ ಅಲ್ಲ, ಅದರ ಒಪ್ಪಿಗೆ ಕೊಡುವುದು ಬಿಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಅದಕ್ಕೆ ತಾವು ಆಕಸ್ಮಿಕವಾಗಿ ಬಂದರೆ ಅದನ್ನ ನೀವು ತಿರಸ್ಕಾರವನ್ನು ಮಾಡಬಹುದು. ಇನ್ನೊಂದು ವಿಷಯ ನೋಡಿ, ಏನೇ ಒಂದು ನಿರ್ಧಾರಗಳಾದರೂ ಸಹ, ಇಲ್ಲಿ ನಿರ್ಣಯಗಳಾದರೂ ಸಹ, ಈ KMC ಆಕ್ಟ್ ನಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಕಡಿಮೆ ಮಾಡುವುದು ಜವಾಬ್ದಾರಿ ಸರ್ಕಾರದ್ದು. ಅದನ್ನೆಲ್ಲ ಕ್ರೋಢೀಕರಿಸಿ ಎಲ್ಲರಿಗೂ ಆ ಕಾಲಾವಕಾಶವನ್ನು, ಯಾರ್ಯಾರು ತಕರಾರುಗಳನ್ನು ಹಾಕ್ತಾರೆ ಕಾಲಾವಕಾಶವನ್ನು ಕೊಟ್ಟು ಅಂತಿಮ ಕರಡಿಗಾಗಿ, ಅಲ್ಲಿ ಅನುಮೋದನೆಗಾಗಿ ರಾಜ್ಯಪಾಲರು ಕೊಟ್ಟಿದೆ. ಅದಕ್ಕೆ ಈ ವಿಷಯವನ್ನು ಸಹ ನಾವು ಈಗಾಗಲೇ ಪತ್ರದ ಮುಖಾಂತರ ರಾಜ್ಯಪಾಲರಿಗೆ ಹೇಳಿದ್ದೇವೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದೇವೆ, ಸಚಿವರಿಗೂ ಕೊಟ್ಟಿದ್ದೇವೆ. ಇದನ್ನೆಲ್ಲ ಅವಲೋಕಿಸಿ ನಾವು ಚರ್ಚೆ ಮಾಡ್ತೇವೆ ಸಂಪುಟದಲ್ಲಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲೊಮ್ಮೆ ಅನೇಕರು ಹೇಳಿದ್ರಿ, ಆಯ್ತು ಹಾಗಾದ್ರೆ ಮೊದಲೆಲ್ಲರೂ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಪಾರ್ಟಿ ವಿರೋಧ ಮಾಡಿದಾರ, ಕೆಲವರು ವಿರೋಧ ಮಾಡಕ್ಕಾಗವು.
ಸರ್ವಾನುಮತ ನಿರ್ಣಯ ಆಗಿದ್ರು ಕೆಲವರು ವಿರೋಧ ಮಾಡಕತ್ತಾರ ಅಂದ್ರು. ಆಯ್ತು, ನಂಬಿಕೆಟ್ಟವನಿಲ್ಲ ಜಗದಲ್ಲಿ. ಯಾರು ವಿರೋಧ ಮಾಡ್ಯಾರ ಈ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡ್ತೇವೆ, ಆ ನಂಬಿಕೆ ಇಟ್ಟಿದ್ದೇವೆ, ಅವರು ಸಹ ಸಹಕಾರ ಮಾಡಬಹುದು ಅಂತೇಳಿ. ಆಕಸ್ಮಿಕವಾಗಿ ಸಹಕಾರ ಮಾಡದೇ ಇದ್ರ ಮಾಡಿದ್ರು ಸಹ ಈಗ ಸಹಕಾರದಿಂದ ಆಗಿ ಹೋಗಿಬಿಟ್ಟಿದೆ. ಇದು ಕಾನೂನು ಚೌಕಟ್ಟಿನಲ್ಲಿ ಅದ್ರ ಮುದ್ರೆ ಒತ್ತೋದು ಅಷ್ಟೇ ಉಳಿದಿದೆ. ಅದಕ್ಕೆ ಈ ವಿಷಯವನ್ನ ನಾವು ಯಾರು ವಿರೋಧವನ್ನು ಮಾಡ್ತಾರೆ ಅವರಿಗೆ ಈ ವಿಷಯವನ್ನ ತಮ್ಮ ಮುಖಾಂತರ ಅವರ ಗಮನಕ್ಕೆ ತರ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾಡೋದ ಅವಶ್ಯ ಅಲ್ಲ. ಈ ಸತ್ಯಾಗ್ರಹ ಹೇಗಿರ್ತದೆ ಅಂದ್ರೆ, ಹಿಂದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಎಲ್ಲ ಹಿರಿಯರು ಎಲ್ಲರೂ ಸಂಘ ಸಂಸ್ಥೆಗಳು ಇದ್ರು. ಹೈಕೋರ್ಟ್ ಹೋರಾಟ ಇದೇ ರೀತಿಯಾಗಿ ಇತ್ತು. ಪ್ರಾರಂಭಿಕವಾಗಿ ಸ್ವಲ್ಪ ಜನ, ಆದರೆ ಮುಂದೆ ಅದು ಜನ